ಹಾಯ್ ಎವ್ರಿವನ್. ನೋಡಿ, ನಮ್ಮ ಹತ್ರ ಒಂದು ಟಾಟಾ ಸಫಾರಿ ಬಂದಿದೆ. ಸೊ ಬ್ರ್ಯಾಂಡ್ ನ್ಯೂ ಗಾಡಿನಲ್ಲಿ ಈ ಥರ ಒಂದು ಲೈಟ್ ಕೊಟ್ಟಿರ್ತಾರೆ, ಡಮ್ಮಿ. ಸೊ ಇದು ಲೈಟ್ನಲ್ಲಿ ನಿಮಗೆ ಲೈಟ್ನಲ್ಲಿ DRL ಒಂದು ಬರೋಲ್ಲ. ಸೊ DRL ಏನಂದರೆ ಇದು ನೋಡ್ಬೋದು ನೀವು, ಡಮ್ಮಿ ಇರ್ತದೆ. ಸೊ ಇದರಲ್ಲಿ ಲೈಟೇ ಇರೋಲ್ಲ, ನಿಮಗೆ ಸೈಡ್ನಲ್ಲಿ ಇರ್ತದೆ. ನಿಮಗೆ ಈ ಥರ ರೈಟ್ ಆ್ಯಂಡ್ ಲೆಫ್ಟು ಇಲ್ಲಿರಲ್ಲ. ಸೊ ಇದು ಕಾಂಬಿನೇಷನ್ ಒಂದು ಆದ ತಕ್ಷಣವೇ ನಿಮಗೆ ಈ ಲುಕ್ಕೆ ನಿಮಗೆ ಫ್ರಂಟಿಂದ ಒಂದು ಫುಲ್ ಇಮೇಜ್ ಥರ ಕಾಣಿಸುತ್ತೆ. ಇದು ಒಂದು ಫ್ರಂಟು DRL ಒಂದಾಯಿತು. ಸೊ ಇದಕ್ಕೆ ಬಂದುಬಿಟ್ಟು ಪ್ರಾಪರ್ ಕಂಪ್ನಿ ಸಾಕೆಟ್ಟು, ಕಪ್ಲರ್, ಬ್ರ್ಯಾಂಡ್ ನ್ಯೂ ಗಾಡಿ ನೋಡ್ಬೋದು. ಇದರಲ್ಲಿ ನೀವು ಟಾಟಾ ಸಫಾರಿ ಬ್ರ್ಯಾಂಡ್ ನ್ಯೂ ಗಾಡಿ ಬಂದಿದೆ. ಸೊ ಸಫಾರಿಗೇ ಬೇರೆ, ಹ್ಯಾರಿಯರ್ಗೇ ಬೇರೆ, ಈ ಥರ ಬೇರೆ ಬೇರೆ ಗಾಡಿಗೆ ಇರ್ತದೆ. ಸೊ ಹಿಂದ್ಗಡೆ ಬಂದರೆ ನಿಮಗೆ ಹಿಂದ್ಗಡೆನೂ ನೋಡ್ಬೋದು. ಇದರಲ್ಲಿ ಬರೀ ನಿಮಗೆ ಇಮೇಜ್ ಇರ್ತದೆ. ರೆಡ್ ಇದೆಯಲ್ಲ, ಇವಾಗ ಲೈಟ್ ಹೆಂಗೆ ನಿಮಗೆ ಇದು ರಿಫ್ಲೆಕ್ಟ್ರ್ ಇದೆ, ಸೇಮ್ ಇದೇ ಥರ ನಿಮಗೆ ಇದರಲ್ಲಿ ಇರ್ತದೆ. ಸೊ ಇದು ಪೂರ್ತಿ ತೆಗಿಬಿಟ್ಟು ನಾವು ಟಾಟಾದ ಇದನ್ನು ಕನೆಕ್ಟಿಂಗ್ ಟೈಲ್ ಬಂದು ಇದಕ್ಕೆ ಫಿಟ್ ಆಗಿದೆ. ಸೊ ಇದಕ್ಕೆ ಫಿಟ್ ಮಾಡೋದು, ವೈರಿಂಗ್, ಕಟ್ಟಿಂಗು, ಟಾಂಪರಿಂಗು, ಅದರಲ್ಲಿ ಎಲ್ಲ ಫೋನ್ನಲ್ಲಿ ನೀವು ಕಸ್ಟಮರ್ ಕೇಳ್ತೀರಾ. ಸರ್ ಇದಕ್ಕೆ ನಮ್ಮ ಹತ್ರ ಪ್ರಾಪರು ಪಿನ್ ಇದೆ, ಅದಕ್ಕೆ ಕಪ್ಲರ್ ಇದೆ. ಇದು ಬಂದಮೇಲೆ ನಾವು ನಿಮಗೆ ಸ್ಪೆಂಡ್ ಮಾಡಿ ತೋರಿಸ್ಬೋದು ಯಾವ ಥರ ಏನಿದೆ ಅಂತ. ಇದು ಕನೆಕ್ಷನ್ ಮಾಡೋಕ್ಕೆ ಓನ್ಲಿ ಫಾರ್ ನಿಮಗೆ ಫ್ರಂಟ್ ಇರಲಿ, ರಿಯರ್ ಇರಲಿ, ಫ್ರಂಟ್ ಇರಲಿ, ಯಾವುದನ್ನು ನಿಮಗೆ ಎರಡೂ ಬೇಕಂದರೆ ಸಿಂಗಲ್ ಪೀಸು ಸಿಗೋದು ಸ್ವಲ್ಪ ಕಷ್ಟನೇ. ಆಮೇಲೆ ಬಂದ್ಬಿಟ್ಟು ನಿಮಗೆ ಡಬಲ್ ಸಿಗೋದು ಕಷ್ಟನೇ. ಏನಕ್ಕಂತ ಕಷ್ಟ ಹೇಳ್ತಾ ಇರೋದು ಅಂದರೆ, ಇದು ಎಲ್ಲ ಟಾಟಾ ಪಾರ್ಟ್ಸು ಭಾಳ ಕಡಿಮೆ ಸಿಗೋದು. ಒಂದು ನಿಮಗೆ ಬೇಕಂದರೆ ನೀವು ಓನ್ಲಿ ಫಾರ್ ಆರ್ಡರ್ ಬೇಸ್ ನಮ್ಮ ಹತ್ರ ಅವೈಲಬಲ್ ಇದ್ದರೆ ಬನ್ನಿ, 3 to 4 ಅವರ್ಸ್ನಲ್ಲಿ ನಾವು ನಿಮಗೆ ಫಿಟ್ ಮಾಡಿ ಕೊಡ್ತೀನಿ. ಇಲ್ಲಾಂದರೆ ಕಂಪಲ್ಸರಿ ಹ್ಯಾರಿಯರ್ ನೀವು ವೀಡಿಯೋ ಹಾಕಿದ್ರಲ್ಲ ಸರ್, ಎಲ್ಲ ಗಾಡಿಗೆ ಬೇರೆ ಬೇರೆ ಥರ ಫಿಟ್ಟಿಂಗ್, ಬೇರೆ ಬೇರೆ ಥರ ಕಪ್ಲರ್. ನೋಡೋಕ್ಕೆ ಸೇಮ್ ಇರ್ತದೆ ಗಾಡಿ, ಹ್ಯಾರಿಯರೇ ಬೇರೆ, ಸಫಾರಿನೇ ಬೇರೆ, ನೆಕ್ಸಾನೇ ಬೇರೆ, ಟಾಟಾ ಸಿಯಾರಾನೇ ಬೇರೆ ಇತ್ತು. ಆ ಥರ ಇರ್ತದೆ. ನಿಮ್ಮ ಗಾಡಿ ಯಾವುದಿದೆ ಪರ್ಟಿಕ್ಯುಲರ್ದು ಫ್ರಂಟ್ ಆ್ಯಂಡ್ ಬ್ಯಾಕ್ ನೀವು ಫೋಟೋ ಕಳಿಸ್ಲೇಬೇಕು. ಆವಾಗಲೇ ನಮಗೆ ಪ್ರೈಸ್ ನಿಮಗೆ ಹೇಳೋಕ್ಕೂ ಆಗುತ್ತೆ. ಸೊ ಇದು ಒಂದು ಸಫಾರಿ ಫಿನಿಶ್ ಆಗಿದೆ. ಹ್ಯಾರಿಯರ್ ಇದ್ರೂ ಸಿಗುತ್ತೆ, ಪ್ಲಸ್ ನಿಮಗೆ ಟಾಟಾ ಸಿಯಾರಾ ಇದ್ರೂ ಸಿಗುತ್ತೆ. ಬಟ್ ರನ್ನಿಂಗ್ನಲ್ಲಿ ಇಷ್ಟು ದೊಡ್ಡ ಗಾಡಿಗೆ DRL ಒಂದು ಫ್ರಂಟು ಹಾಕಲೇಬೇಕು. ಸೊ ಆವಾಗಲೇ ಒಂದು ಲುಕ್ ಗಾಡಿದು. ಆ ಡಮ್ಮಿ ಬರ್ತದೆ, ಏನೋ ಒಂಥರ ಕಾಣಿಸ್ತದೆ. ಹಿಂದ್ಗಡೆ ರಿಫ್ಲೆಕ್ಟ್ರ್ ಹೈವೇನಲ್ಲಿ ಹೋಗ್ತೀರಲ್ಲ, ಸೊ ಆವಾಗೂ ನಿಮಗೆ ಬೆನಿಫಿಟ್ ಇದೆ ಹೈವೇನಲ್ಲಿ. ಸೊ ಇನ್ನೊಂದು ಲುಕ್ ಒಂದು ಸ್ವಲ್ಪ ನಿಮಗೆ ಕಾಣಿಸುತ್ತೆ, ಸ್ವಲ್ಪ ಏನು ಜಾಸ್ತಿನೇ ನಿಮಗೆ ಲುಕ್ಕು ಕಾಣಿಸುತ್ತೆ. ಯಾಕೆಂದರೆ ಅದು ಪೂರ್ತಿ ಇದ್ರೇ ಅದು ಔಟ್ಸೈಡ್ ಲುಕ್ ನಿಮಗೆ ಹೈವೇನಲ್ಲಿ ಎಲ್ಲ ಕಾಣಿಸೋದು. ಸೊ ಈ ಥರ ನಮ್ಮ ಹತ್ರ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿ ಸಿಗುತ್ತೆ. ಸೊ ವಿಡಿಯೋ ನೋಡ್ರೇ ನಿಮ್ಗೆ ಗೊತ್ತಾಗೋದು. ವೆಂಟಿಲೇಟರ್ ಸೀಟ್ ಇದೆಯಲ್ಲ, ಹೇರ್ದು ಈ ಗಾಡಿನಲ್ಲಿ ಬರೋಲ್ಲ. ಒಂದೊಂದು ಗಾಡಿನಲ್ಲಿ ಇರ್ತದೆ, ಒಂದೊಂದು ಗಾಡಿನಲ್ಲಿ ಇರಲ್ಲ. ಸೊ ಆ ಪ್ರಾಡಕ್ಟು ನಮ್ಮ ಹತ್ರ ಬಂದಿದೆ. ಅದಕ್ಕೆಲ್ಲ ಫಿಟ್ ಮಾಡಬೇಕಂದ್ರೆ ನಿಮಗೆ ಟೈಮ್ ತೊಗೊಂಡು ಬರಬೇಕು. ಈ ಬ್ರ್ಯಾಂಡ್ನಲ್ಲಿ ನಮ್ಮ ಹತ್ರ ವೆಂಟಿಲೇಷನ್ ಸೀಟೂ ಬಂದಿದೆ. ಸೊ ಇದು ಒಂದು ಕಸ್ಟಮರ್ ಕೇಳ್ತಾರೆ. ಸೊ ಆ ಪ್ರಾಡಕ್ಟು ನಮ್ಮ ಹತ್ರ ಬಂದಿದೆ. ಇದನ್ನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಇದೊಂದು ತೋರ್ಸೋಣ ಅಂತ ಇದ್ದಿದ್ದು, ಈ ವಿಡಿಯೋನಲ್ಲಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಿಮಗೆ ಆ ಐಟಮು ನಮ್ಮ ಹತ್ರ ಬಂದಿದೆ. ಈ ಥರ ಸೀಟ್ಗೆಲ್ಲ ನಿಮಗೆ ಮೋಟ್ರ್ ಎಲ್ಲ ಬರ್ತದೆ, ಫ್ಯಾನು, ಇದಕ್ಕೆ ರಿಲೇ, ಇದಕ್ಕೆ ಸ್ವಿಚ್ಚು, ವೈರಿಂಗು, ಅದನ್ನು ನಮ್ಮ ಹತ್ರ ಬಂದಿದೆ. ವೆಂಟಿಲೇಷನ್ ಸೀಟು ನಿಮಗೆ ಬೇಕಂದರೆ ಅದನ್ನು ನಮ್ಮ ಹತ್ರ ಅವೈಲಬಲ್ ಇದೆ.